ಹಾಯ್ ಹಲೋ ನಮಸ್ತೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ವಿಡಿಯೋನಲ್ಲಿ ಮುಸಪ್ಪು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಕೆಲವು ಕಡೆ ಸೊಪ್ಪಿನ ಸಾರು ಅಂತ ಸಹ ಕರೀತಾರೆ, ನಮ್ಮ ಕಡೆ ಮುಸಪ್ಪು ಅಂತ ಕರಿತೀವಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಫ್ರೆಂಡ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಒಂದು ಕುಕ್ಕರ್ಗೆ 1 ಲೋಟ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಳೆ ಅವಶ್ಯಕತೆ ಇಲ್ಲ ಮುಸಪ್ಪು ಸಾರಿಗೆ, 1 ಲೋಟ ಬೇಳೆ ಸಾಕು. ಅದಕ್ಕೆ ನಾನು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೆ ಒಂದೇ ಒಂದು ಚಮಚ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹಸಿ ಕರಿಬೇವಿನ ಸೊಪ್ಪು ಹಾಗೆ ತೊಳೆದು ಇಟ್ಕೊಂಡಿರುವಂತಹ ಸೊಪ್ಪು. ಇಲ್ಲಿ ನಾನು ಕಿಲ್ಕರ್ವೆ ಸೊಪ್ಪು, ಚಕ್ಕೋತ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಎಲ್ಲ ಥರ 5 ಥರ ಸೊಪ್ಪುಗಳನ್ನು ತೊಳೆದು ಹಾಕ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ 1 ರಿಂದ 2 ವಿಷಲ್ ಬಂದರೆ ಸಾಕು. ಸೊ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ 2 ವಿಷಲ್ ಬಂದಾಯಿತು, ಕುಕ್ಕರ್ ಕೂಲ್ ಆಗಿದೆ. ನೋಡೋಣ ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ. 2 ವಿಷಲ್ ಕೂಗಿಸಿದ್ದು ಚೆನ್ನಾಗಿ ಬೆಂದಿದೆ. ಸೊ ಈಗ ಒಂದು ಪಾತ್ರೆಗೆ ನೀರನ್ನು ಬಸಿದು ಇಟ್ಕೊಳ್ಳೋಣ. ಸೊ ಸೊಪ್ಪು ತಣ್ಣಗಾಗೋದಕ್ಕೆ ಬಿಡೋಣ. ಅದು ತಣ್ಣಗಾಗುವಷ್ಟರಲ್ಲಿ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಅದು ಕೂಡ ತುಂಬ ಈಸಿ. ಅದಕ್ಕೆ ಬೇಕಾಗಿರೋದು 2 ಪದಾರ್ಥ. ಸೊ ಆ ಮಸಾಲೆಗೆ ಬೇಕಾಗಿರೋದು ತೆಂಗಿನಕಾಯಿ, ಹಾಗೆ ಟೊಮ್ಯಾಟೊ. ಸ್ವಲ್ಪ ತೆಂಗಿನಕಾಯಿ ಸಾಕು, ತುಂಬ ಹಾಕೋದಕ್ಕೆ ಹೋಗಬೇಡಿ. ಹಾಗೆ 2 ಟೊಮ್ಯಾಟೊನ ತಗೊಂಡಿದ್ದೀನಿ. ಈಗ ನೀರು ಹಾಕದೇ ನಾನು ಈ ಮಿಶ್ರಣನ ಈ 2 ಪದಾರ್ಥಗಳನ್ನು ರುಬ್ಕೊಳ್ತೀನಿ, ನುಣ್ಣಗೆ ರುಬ್ಕೊಳ್ತೀನಿ. ಈಗ ಇದನ್ನು ರುಬ್ಕೊಂಡಾಗಿದೆ. ಆವಾಗಲೇ ನಾವು ಸೊಪ್ಪು ಬಸಿದಂಥ ನೀರಿಗೆ ಈ ರುಬ್ಬಿರೋ ಪದಾರ್ಥನ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದೇ ಜಾರ್ಗೆ ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಡಿ. ಜಾಸ್ತಿ ಹೊತ್ತು ರುಬ್ಬೋದಕ್ಕೆ ಹೋಗಬೇಡಿ, ಯಾಕಂದರೆ ಬೆಂದಿರೋ ಸೊಪ್ಪು ಜಸ್ಟ್ 3 to 4 ಸೆಕೆಂಡ್ಸ್ ರುಬ್ಬಿದ್ರೆ ಸಾಕು, ನುಣ್ಣಗೆ ಪೇಸ್ಟ್ ಆಗುತ್ತೆ. ಅದನ್ನು ಕೂಡ ಬಸಿರುವಂಥ ನೀರಿನ ಮಿಶ್ರಣಕ್ಕೆ ಮಿಕ್ಸ್ ಮಾಡಿಕೊಂಡು ಹೀಗೆ ರೆಡಿ ಮಾಡ್ಕೊಳ್ಳಿ. ನಂತರ ಅದೇ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿ, ಈ ಮೂರನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾ ಇರಲಿ. ಆದ ನಂತರ ಆವಾಗಲೇ ನಾವು ಮಿಕ್ಸ್ ಮಾಡ್ಕೊಂಡಂತಹ ನೀರನ್ನು ಇದಕ್ಕೆ ಸೇರಿಸೋಣ. ಈಗ ನಾನು ಓವರ್ ನೈಟ್ ನೆನೆಸಿರುವಂತಹ ತಗಣಿಕಾಳು, ಅಲಸಂದೆ ಕಾಳು ಕೂಡ ಅಂತ ಕರೀತಾರೆ. ಸೊ ಆ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಆಲೂಗಡ್ಡೆ ಕೂಡ ಸೇರಿಸ್ಕೊಂಡು ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನು ಸೊಪ್ಪು ಬೇಯುವಾಗ ಉಪ್ಪು ಹಾಕಿರಲಿಲ್ಲ ಫ್ರೆಂಡ್ಸ್, ಈ ಟೈಮಲ್ಲಿ ಮಾತ್ರ ಹಾಕ್ಕೊಳ್ಳೋದು. ಸೊ ಇವಾಗ ಸಾಂಬಾರು ಕುದಿಯೋದಕ್ಕೆ ಶುರುವಾಗಿದೆ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ. ಕಾಳು ಬೇಗ ಬೆಂದು ಬಿಡುತ್ತೆ. ವಿಷಲ್ ಕೂಗಿಸ್ಕೋಬೇಕು, ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಅಂತೇನಿಲ್ಲ, ಯಾಕಂದರೆ ನಾವು ಓವರ್ ನೈಟ್ ಕಾಳನ್ನು ಬೇಯಿಸ್ಕೊಂಡಿದ್ವಿ. ಸೊ ಸಾಂಬಾರು ರೆಡಿ ಇದೆ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.